ರಸ್ತೆಗಳೆಲ್ಲ ನದಿಗಳಂತಾಗಿದ್ರೆ ಮನೆ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಸಾಲು ಸಾಲು ಅವಾಂತರಕ್ಕೆ ಬೆಂಗಳೂರಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ರಾತ್ರಿ ಮಲಗಿ ಬೆಳಗ್ಗೆದ್ದು ನೋಡಿದವರಿಗೆ ಬೋಟ್ ಜೆಸಿಬಿಗಳ ದರ್ಶನವಾಗಿದೆ. ಎಲ್ಲೆಲ್ಲಿ ಏನೇನು ಅವಾಂತರವಾಗಿದೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ನೋಡಿ, ಕಣ್ತುಂಬ ನೋಡಿ, ಇದೇ ಗ್ರೇಟರ್ ಬೆಂಗಳೂರು. ಕಳೆದ ವಾರ ಅಸ್ತಿತ್ವಕ್ಕೆ ಬಂದ ಗ್ರೇಟರ್ ಬೆಂಗಳೂರು. ರಸ್ತೆಗಳೆಲ್ಲ ಗುಂಡಿ ತುಂಬೆಲ್ಲ ನೀರು. ಇದು ಗ್ರೇಟರ್ ಬೆಂಗಳೂರಿನ ಚಿತ್ರಣ. ಬೆಂಗಳೂರಿಗರಿಗೆ ಬೆಳಗ್ಗೆ ಎದ್ದು ನೋಡಿದ್ರೆ ಬೋಟ್ಗಳ ದರ್ಶನವಾಗಿತ್ತು. ವಾಹನದ ಬದಲಿಗೆ ಜೆಸಿಬಿ ಕ್ರೇನ್ಗಳು ರಸ್ತೆಗಿಳಿದಿದ್ವು. ಈಜಿಪುರ, ವಿಲ್ಸನ್ ಗಾರ್ಡನ್, ಸಿಲ್ಕ್ ಬೋರ್ಡ್ ಸುತ್ತಮುತ್ತಲ ಏರಿಯಾದ ಜನ ರಾತ್ರಿ ನಿದ್ದೆ ಮಾಡಿಲ್ಲ. ಮಲಗಿದ್ದವರ ಮೇಲೆ ರಾಜಕಾಲುವೆ ನೀರು ನುಗ್ಗಿ ಅಧ್ವಾನವಾಗಿದೆ. ಮರಗಳು ಬುಡ ಸಮೇತ ಕಿತ್ತು ಬಂದಿವೆ. ಮಳೆಗೆ ಬೆದರಿ ಹೋದ ಗ್ರೇಟರ್ ಬೆಂಗಳೂರಿನ ಜನರ ಗೋಳು ಹೇಳತೀರದಾಗಿದೆ. ಧಾರಾಕಾರ ಮಳೆಗೆ ಬುಡ ಸಮೇತ ಕಿತ್ತು ಬಂದ ಮರಗಳು. ಕೂದಲೆಳೆ ಅಂತರದಲ್ಲಿ 40 ಪ್ರಯಾಣಿಕರು ಜಸ್ಟ್ ಮಿಸ್. ಇನ್ನು ತಡರಾತ್ರಿ ಸುರಿದ ಭಾರೀ ಮಳೆಗೆ ಬೆಂಗಳೂರು ಅಕ್ಷರಶಃ ನಲುಗಿ ಹೋಗಿದೆ. ಬೆಂಗಳೂರಿನ ಅರಮನೆ ಮೈದಾನದ ಬಳಿ ಚಲಿಸುತ್ತಿದ್ದ ಬಸ್ ಎದುರೇ ಬೃಹತ್ ಮರ ಉರುಳಿ ಬಿದ್ದು ಅವಾಂತರವಾಗಿದೆ. ಬಸ್ನಲ್ಲಿದ್ದ 40ಕ್ಕೂ ಹೆಚ್ಚು ಪ್ರಯಾಣಿಕರು ಬಚಾವಾಗಿದ್ದಾರೆ. ಇದರಿಂದಾಗಿ ಕೆಲಕಾಲ ಅರಮನೆ ಮೈದಾನದ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ವಿದ್ಯುತ್ ತಂತಿಯ ಮೇಲೆ ಬಿದ್ದ ಮರ, ತಪ್ಪಿದ ಅನಾಹುತ. ಚಾಮರಾಜಪೇಟೆಯ 5ನೇ ಮುಖ್ಯ ರಸ್ತೆಗೆ ಅಡ್ಡಲಾಗಿ ಬೃಹತ್ ಮರ ನೆಲಕಚ್ಚಿದೆ. ವಿದ್ಯುತ್ ತಂತಿ ಮೇಲೆಯೇ ಮರ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಅನಾಹುತವಾಗಿಲ್ಲ. ಒಳಚರಂಡಿ ಕಾಮಗಾರಿಯಿಂದ ಗುತ್ತಿಗೆದಾರ ರಸ್ತೆ ಅಗೆದು ಹೋಗಿದ್ದ. ಇದರಿಂದ ಬುಡ ಸಮೇತ ಕಿತ್ತು ಬಂದ ಮರ ರಸ್ತೆ ಮನೆ ಮೇಲೆ ಉರುಳಿದೆ. ಕಬ್ಬನ್ ಪಾರ್ಕ್ನಲ್ಲೂ ಮರಗಳು ರಸ್ತೆಗುರುಳಿದ್ದು ಸವಾರರು ಪರದಾಡಿದ್ದಾರೆ. ಚಾಲುಕ್ಯ ಸರ್ಕಲ್ನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದ ಕಾರು ಪಲ್ಟಿಯಾಗಿದೆ. ಕಾರಿನಲ್ಲಿದ್ದ ಚಾಲಕ, ಪ್ಯಾಸೆಂಜರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಜಕ್ಕಸಂದ್ರ ಜನರಿಗೆ ಜಲಬೇಲಿ ಹಾಕಿದ ವರುಣ. ಮಧ್ಯಾಹ್ನ 12 ಗಂಟೆಯಾದ್ರೂ ಜಕ್ಕಸಂದ್ರದ ಜನ ಮನೆಯಿಂದ ಹೊರಬರಲು ಆಗ್ತಿಲ್ಲ. ನೀರು ಹೋಗಲು ಮೋರಿಯಲ್ಲಿ ಹೂಳು ತೆಗೆದಿಲ್ಲ. ಎಷ್ಟೇ ಮನವಿ ಮಾಡಿದ್ರೂ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ಕಾರು, ಬೈಕ್ ನೀರಿನಲ್ಲಿ ಮುಳುಗಿವೆ. ಅಪಾರ್ಟ್ಮೆಂಟ್, ಮನೆ, ಗೋಡೌನ್ಗಳಿಗೆ ಜಲಬೇಲಿ ಬಿದ್ದಿದೆ. ಇದರಿಂದ ಜನ ಕಂಗಾಲಾಗಿದ್ದಾರೆ. ನೋಡಿ, ಎಲ್ಲ ಸಂಪು, ಎಲ್ಲ ನೀರು, ಗಲೀಜ್ ನೀರು ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಇವಾಗ ಸ್ನಾನ ಮಾಡೋದು ಇಲ್ಲ, ಒಂದು ತಿಂಡಿ ಮಾಡೋಕ್ಕಾಗಲ್ಲ ಮನೆಯಲ್ಲಿ. ಎಲ್ಲ ಹೊರಗಡೆ ಹೋಗ್ಬೇಕು, ಹೊರಗಡೆ ಹೋಗೋದಕ್ಕೂ ಹೊರಗಡೆ ಬರೋಕ್ಕೆ ಆಗ್ತಾ ಇಲ್ಲ. ಆ ಥರ ಆಗಿದೆ ಪರಿಸ್ಥಿತಿ. BBMP ಏನು ಹೇಳಿದ್ರು ಅಷ್ಟೇ ಸರ್. ಅವ್ರಿಗೆ ಏನಂದರೆ ಬರೀ ಅವ್ರ ಕೆಲಸ ಆ ಟೈಮ್ಗೆ ಬಂದು ಕಲೆಕ್ಷನ್ ಮಾಡೋದು, ಹೋಗೋದು ಅಷ್ಟೇ ಅವ್ರದ್ದು. ಮದುವೆಗೆ ಸಜ್ಜಾಗಿದ್ದ ಕುಟುಂಬಕ್ಕೆ ಮಹಾಘಾತ ಕೊಟ್ಟ ಮಹಾಮಳೆ. ಇನ್ನು 15 ದಿನದಲ್ಲಿ ಈ ಮನೆಯಲ್ಲಿ ಮದುವೆ ಸಂಭ್ರಮ ಇರಬೇಕಿತ್ತು. ಮದುವೆಗೆ ಶಾಪಿಂಗ್ ಮಾಡಿದ್ದ ಕುಟುಂಬ ಮದುವೆಗೆ ಸಜ್ಜಾಗಿತ್ತು. ಆದ್ರೀಗ ಮಹಾಮಳೆ ಮಹಾ ಆಘಾತ ಕೊಟ್ಟಿದೆ. ಮದುವೆಗೆ ಖರೀದಿಸಿದ್ದ ಸೀರೆ, ಒಡವೆ, ಆಮಂತ್ರಣ ಪತ್ರಗಳು ತೊಯ್ದು ತೊಪ್ಪೆಯಾಗಿದೆ. ಹೊಸದಾಗಿ ಪೇಂಟ್ ಮಾಡಿಸಿದ್ದ ಮನೆಗೆ ರಾಜಕಾಲುವೆ ನೀರು ನುಗ್ಗಿದೆ. ಇದರಿಂದ ಮದುವೆ ಮನೆಯವರು ಕಂಗಾಲಾಗಿದ್ದಾರೆ. 2 days ಬಿಫೋರ್ ಪೇಂಟ್ ಎಲ್ಲ ಹೊಡೆದಿದ್ವಿ ಮದುವೆ ಅಂತ. ಇನ್ನು 15 days ಅಲ್ಲಿ ಮದುವೆ ಇದೆ. ಫುಲ್ ಹೊಸ ಡ್ರೆಸ್ಸು, ಆಮೇಲೆ ಇನ್ವಿಟೇಷನ್ಸು ಎಲ್ಲ ದೇವ್ರ ಹತ್ರ ಇಕ್ಕಿ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿ ಆಚೆಗಡೆನೆ ಇಕ್ಕಿದ್ವಿ. ಎಲ್ಲ ಫುಲ್ಲು ಲೈಕ್ ಇದಾಗಿದೆ. ಎಲ್ಲ ಬೇರೆ ಮನೆಯಲ್ಲಿ ಇಕ್ಕಿದೀವಿ. ಧಾರಾಕಾರ ಮಳೆಗೆ ದಾರದ ಅಂಗಡಿಗೆ ನುಗ್ಗಿದ ನೀರು. ನೋಡ್ತಾ ಇರ್ಬೋದು, ಒಂದು ಅಂಗಡಿ ಇದು. ಸೊ ದಾರದ ಅಂಗಡಿಯಲ್ಲಿ ಈ ಕ್ಷಣಕ್ಕೂ ಕೂಡ ಕ್ಲೀನ್ ಮಾಡ್ತಾ ಇರುವಂತಹ ಸನ್ನಿವೇಶ. ಸೊ ಸಾಕಷ್ಟು ಏನಂದ್ರೆ ನೀರು ಈ ಇಡೀ ಒಂದು ಅಂಗಡಿಯಲ್ಲಿ ಆವರಿಸಿತ್ತು. ಸೊ ಅಲ್ಲಿ ಈಗ ಬಕೆಟ್ ಅನ್ನ ತೆಗೆದುಕೊಂಡು ಸೊ ಕ್ಲೀನ್ ಮಾಡುವಂತಹ ಕೆಲಸದಲ್ಲಿ ಇರುವಂತಹ ಸಿಬ್ಬಂದಿ ಇದು. ಇದು ವಿಲ್ಸನ್ ಗಾರ್ಡನ್ ಬಳಿ ಇರೋ ವಿನಾಯಕ ನಗರ. ಇಲ್ಲಿರೋ ದಾರದ ಅಂಗಡಿಗೆ ನೀರು ನುಗ್ಗಿ ಅವಾಂತರವಾಗಿದೆ. ನೀರು ಹೊರಹಾಕಲು ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಕೆಆರ್ಪುರಂ ಬಳಿ ವಡ್ಡರಪಾಳ್ಯ ಜಲಾವೃತವಾಗಿದೆ. ಟ್ರ್ಯಾಕ್ಟರ್ ಬಳಸಿ ನಿವಾಸಿಗಳನ್ನು ರಕ್ಷಿಸಲಾಗಿದೆ. ರಸ್ತೆಯಲ್ಲಿ 2-3 ಅಡಿಗಳಷ್ಟು ನೀರು ನಿಂತಿದ್ದು ಅಂಗಡಿಗಳು, ಮೆಡಿಕಲ್ ಶಾಪ್ಗಳು ಮುಳುಗಿ ಹೋಗಿವೆ. ನಿನ್ನೆ ರಾತ್ರಿ ಸುರಿದಂತ ಮಳೆಗೆ ಈಗಾಗಲೇ ಕೂಡ ಕೆಆರ್ಪುರ ವಿಧಾನಸಭಾ ಕ್ಷೇತ್ರದ ವಡ್ಡರಪಾಳ್ಯದ ಮುಖ್ಯ ರಸ್ತೆ ಈಗಾಗಲೇ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ನಾನು ಈಗ ಮುಖ್ಯ ರಸ್ತೆಯ ಒಳಭಾಗದಲ್ಲಿದ್ದೀನಿ, ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಇಲ್ಲಿನ ನಿವಾಸಿಗಳು, ವಾಹನ ಸವಾರರು ಇಲ್ಲಿ ಓಡಾಡಲಿಕ್ಕೆ ಆಗದಂತಹ ಒಂದು ಪರಿಸ್ಥಿತಿಯನ್ನು ಕೂಡ ಎದುರಿಸ್ತಿದ್ದಾರೆ. ಟ್ರ್ಯಾಕ್ಟರ್ಗಳಲ್ಲಿ ಈ ಭಾಗದಿಂದ ಆ ಭಾಗಕ್ಕೆ ಅಂದರೆ ಒಳಗಿನಿಂದ ಹೊರಗೆ ಬರುವಂಥವ್ರಾಗಿರ್ಬೋದು ಮತ್ತು ಹೊರಗಿನಿಂದ ಒಳಗೋಗುವಂಥವ್ರಿಗೆ ಈಗಾಗಲೇ ಒಂದು ಟ್ರ್ಯಾಕ್ಟರ್ನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಇಲ್ಲಿನ ನಿವಾಸಿಗಳು, ಅಧಿಕಾರಿಗಳು ಬರ್ತಿದ್ದಂತೆ ಅವ್ರ ಮೇಲೆ ಜಗಳಕ್ಕೆ ಹೋಗುವಂಥದ್ದು, ಅವರ ವಿರುದ್ಧವಾಗಿ ಆಕ್ರೋಶ ವ್ಯಕ್ತಪಡಿಸುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಮಳೆ ಬಂದಾಗ ಬರ್ತೀರಾ, ಬಂದು ಹಾಲೋ ನೀರೋ ಕೊಟ್ಟೋಗ್ತೀರಾ, ಸಮಸ್ಯೆ ಇನ್ನೂ ಕೂಡ ಬಗೆಹರಿಸ್ತಿಲ್ಲ. ಯಾವಾಗ ಸಮಸ್ಯೆಯನ್ನು ಬಗೆಹರಿಸ್ತೀರಾ ಅನ್ನೋಂಥ ಒಂದು ಮಾತುಗಳನ್ನು ಕೂಡ ಈಗಾಗಲೇ
ಕೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.